ಹಾಯ್ ನಮಸ್ಕಾರ. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಈಗಾಗಲೇ 2026-27 ಸಾಲಿನ LLB ಆಧಾರಿತ ನಿಮಗೆ ಘಟಕ ಪರೀಕ್ಷೆ ಆರಂಭಗೊಂಡಿದ್ದು, ನಾನು ಇಂದಿನ ತರಗತಿಯಲ್ಲಿ ಇತಿಹಾಸ ಸಂಬಂಧಪಟ್ಟಂಥ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆನ ತೋರಿಸ್ತೀನಿ. ಅದರಲ್ಲಿ ಬಹುಮುಖ್ಯ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ಬರ್ತವೆ. ಇದು 2024-25ರ ವಾರ್ಷಿಕ ಪರೀಕ್ಷೆ ಮತ್ತು ದ್ವಿತೀಯ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದರಲ್ಲಿ ಬಹುಮುಖ್ಯ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ಬರ್ತವೆ. ಸೊ ಒಂದನೇ ಪ್ರಶ್ನೆ, ನವಕೋಟಿ ನಾರಾಯಣ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಅಂತ ಕೇಳಿದರೆ ಚಿಕ್ಕ ದೇವರಾಜ ಒಡೆಯವರು ಅಂತ ನಾವು ಕರಿತೀವಿ. ಇನ್ನು ಎರಡನೇ ಪ್ರಶ್ನೆ, ಕಿತಾಬ್ ಇನ್ ನವರಸ್ ಕೃತಿಯನ್ನು ಬರೆದವರು ಯಾರು? ಆಪ್ಷನ್ಸ್ ಇ, ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅವರನ್ನ ಕರೀತಾರೆ. ಇನ್ನು ಮೂರನೇ ಪ್ರಶ್ನೆ, ಶಂಕರಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ ಅಂತ ಕೇಳಿದಲ್ಲಿ ಅದ್ವೈತ ಸಿದ್ಧಾಂತ ಆಗಿರುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ ವರ್ಷ ಯಾವುದಂದರೆ 1664 ಆಗಿರುತ್ತೆ. ಓಕೆ. ಇನ್ನು ಐದನೇ ಪ್ರಶ್ನೆ, 1857ರಲ್ಲಿ ಖಾನಾಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವರು? ಆಪ್ಷನ್ಸ್ ಅ, ಆಕೆ ನಾನಾ ಸಾಹೇಬ ಆಗಿರ್ತಾರೆ. ಇನ್ನು ಕೊಟ್ಟಿರೋ ಉತ್ತರಿಸಲಿ ಬರೆಯುತ್ತವೆ, ಖಾಲಿಪುಟ ಸ್ಥಳನ ತುಂಬಿರುತ್ತವೆ. ಹರಿಹರ ಬುಕ್ಕರಾಯರಿಂದ ಸ್ಥಾಪಿತವಾದ ಸಾಮ್ರಾಜ್ಯ ಏನಾಗಿರುತ್ತೆ? ವಿಜಯನಗರ ಸಾಮ್ರಾಜ್ಯ. ಚಿತ್ರದುರ್ಗದ ಕೋಟೆಯನ್ನು ಕಟ್ಟಿಸಿದವರು ಯಾರು? ಸೊ ಅದನ್ನು ನೋಡ್ಕೋಬೇಕು. ಇದು ಪ್ರಶ್ನೆ ಪತ್ರಿಕೆ ಇದೆ. ಸೊ 5ನೇ ಮದಿಕರಿ ನಾಯಕ. ಇನ್ನು ಆದಿಲ್ ಶಾಹಿ ಮನೆತನದ ಸ್ಥಾಪಕ. ಸೊ ಸರಿಯಾಗಿ ನೋಡ್ಕೊಳ್ಳಿ, ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾವುದಾಗಿರುತ್ತೆ? ನೀವು ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಮ್ಯಾಗೆ. ಸೊ ಇಲ್ಲಿ ನಿಮಗೆ ಮಧ್ವಾಚಾರ್ಯ ಜನ್ಮಸ್ಥಳ ಯಾವುದು? ಪಾಜಕ. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಏನಾಗಿರುತ್ತೆ ನೋಡಿ? ಗೋವಾ ಆಗಿರುತ್ತೆ. ಓಕೆ. ಇನ್ನು ಭಾರತ ಬ್ರಿಟಿಷರ ಮೊದಲ ರಾಜಧಾನಿ ಕೋಲ್ಕತ್ತಾ ಆಗಿರುತ್ತೆ. ಇನ್ನು ಕೆಳಗಿನ ಹೊಂದಿಸಿ ಬರೀ ಪ್ರಶ್ನೆ ನೋಡ್ಕೊಳ್ಳಿ. ಮಧುರಾ ವಿಜಯಂ ಅನ್ನೋದು ಏನಾಗಿರುತ್ತೆ? ಸೊ ನೀವು ನೋಡ್ಕೋಬೇಕು, ಮಧುರಾ ವಿಜಯಂ ಅಂತಿದೆ. ಹಾಗೆ ಮದರಸ ಅನ್ನೋದು ಏನಾಗಿರುತ್ತೆ? ಬೀದರ್ ಆಗಿರುತ್ತೆ. ಗುರುಗ್ರಂಥ ಸಾಹೇಬ ಅದಕ್ಕೇನಾಗಿರುತ್ತೆ? ಸೊ ಗುರುಗ್ರಂಥ ಸಾಹೇಬ ಏನಾಗಿರುತ್ತೆ ನೋಡ್ಕೋಬೇಕು. ಸೊ ಅಲ್ಲಿ ಬಸವೇಶ್ವರರು ಏನಾಗಿರ್ತಾರೆ ಅಂದರೆ ಅನುಭವ ಮಂಟಪನ ಸ್ಥಾಪಿಸ್ತಾರೆ. ಸೊ ಪುಲಿಕಾಟ್ ಅನ್ನೋದು ಡಚ್ಚರ ರಾಜಧಾನಿ. ಮಧುರಾ ವಿಜಯಂ ಅನ್ನೋದು ಗಂಗಾಂಬಿಕಾ. ಸೊ ಗುರುಗ್ರಂಥ ಸಾಹೇಬ ಅನ್ನೋದು ಸೊ ಸರಿಯಾಗಿ ನೋಡ್ಕೋಬೇಕಾಗತ್ತೆ, ಗುರುನಾನಕ್ ಆಗಿರ್ತಾರೆ. ಸೊ ಅಷ್ಟು ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಇನ್ನು ಒಂದಂಕದ ಪ್ರಶ್ನೆಯಲ್ಲಿ ಆಂಧ್ರ ಕವಿ ಪಿತಾಮಹ ಯಾರನ್ನ ಕರಿತೀವಿ ಅಂದರೆ ಸೊ ಅಲ್ಲಸಾಲಿ ಪೆದ್ದನವರನ್ನ ಕರಿತೀವಿ. ಶಿವಪ್ಪ ನಾಯಕರ ಶಿಸ್ತು ಎಂದರೇನು? ಚಿತ್ತಿ ಪಂಥದ ಸ್ಥಾಪಕರು ಯಾರು? ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದ ರಾಜರನ್ನು ಹೆಸರಿಸಿದರೆ ಚಿಕ್ಕ ದೇವರಾಜ ಒಡೆಯರ್ ಆಗಿರ್ತಾರೆ. ಸೊ ಇಷ್ಟು ನೋಡ್ಕೋಬೇಕು. ಇನ್ನು 5 ಅಂಕದ ಪ್ರಶ್ನೆ ಇರ್ತವೆ. ಸೊ ಒಟ್ಟು ನಿಮಗೆ 20 ಅಂಕ ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. ಒಟ್ಟು 40 ಅಂಕವನ್ನು ಈಸಿಯಾಗಿ ಪಡ್ಕೋಬೋದು. ಸೊ ಇಷ್ಟು ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.